ಉಪವಾಸ ಎಂದರೆ ಗತ ಪ್ರವಾದಿಗಳ ಅನುಯಾಯಿಗಳಿಗೆ ದೇವರು ಅಲ್ಲಾಹನು ನಿರ್ಬಂಧಗೊಳಿಸಿದಂತೆಯೇ ಮೊಹಮ್ಮದ್ ಪೈಗಂಬರರ ಅವರ ಅನುಯಾಯಿಗಳಿಗೂ ಅವರ ಒಂದು ಅನುಯಾಯಿಗಳಿಗೂ ಉಪವಾಸ ವ್ರತವನ್ನು ದೇವರು ನಿರ್ಬಂಧಗೊಳಿಸಿದ್ದನು. ಇದಕ್ಕಾಗಿ ಆ ತಕ್ವಾದ ಧರ್ಮನಿಷ್ಠೆಯ ಗುಣವಿಶೇಷವಿರುವುದೆಂದು ಆಶಿಸಲಾಗಿದೆ. ಕೆಲವು ಎಣಿಕೆಯಷ್ಟು ದಿನಗಳನ್ನು ಮಾತ್ರ ಉಪವಾಸ ದೇವರು ನಿರ್ಬಂಧಗೊಳಿಸಿದ್ದಾನೆ. ಅದನ್ನು ನಾವು ಪೂರ್ತಿಗೊಳಿಸಬೇಕು. ಒಂದು ವೇಳೆ ನಾವು ಪ್ರಯಾಣದಲ್ಲಿದ್ದರೆ ಅಥವಾ ರೋಗಿಯಾಗಿದ್ದರೆ ಎಷ್ಟು ನಾವು ಉಪವಾಸಗಳನ್ನು ಬಿಟ್ಟಿರುತ್ತೇವೋ ಅದನ್ನು ನಾವು ಒಳ್ಳೆಯವರಾದ ಮೇಲೆ ಅದನ್ನು ಪೂರ್ತಿಗೊಳಿಸಬೇಕು. ಒಂದು ವೇಳೆ ನಾವು ಒಂದು ದಿನದ ಉಪವಾಸವನ್ನು ಶಕ್ತರಾದವರು ಒಂದು ವೇಳೆ ಬಿಟ್ಟಿದ್ದರೆ ನಾವು ಅದಕ್ಕೆ ಫಿದಿಯಾವನ್ನು ಬಡವರಿಗೆ ಕೊಡಬೇಕು. ಫಿದಿಯಾ ಎಂದರೆ ಏನಪ್ಪ ಅಂದರೆ ಒಂದು ದಿನದ ಉಪವಾಸದ ಬದಲು ಫಿದಿಯಾ ಏನಪ್ಪ ಅಂದರೆ ಒಬ್ಬ ಬಡವನಿಗೆ ಆಹಾರವನ್ನು ನೀಡುವುದು ಮತ್ತು ತನ್ನ ಇಚ್ಛೆಯಿಂದ ಇನ್ನಷ್ಟು ಒಳ್ಳೆಯ ಸತ್ಕಾರ್ಯಗಳನ್ನು ಮಾಡುವುದು ಇದೇ ಒಂದು ಫಿದಿಯಾ ಆಗುತ್ತದೆ. ಇದು ಅವನಿಗೆ ಇನ್ನೂ ಉತ್ತಮವಾಗಿರ್ತದೆ. ಆದರೆ ಇದನ್ನು ಅರಿಯುವರಿದ್ದರೆ, ಇದನ್ನು ತಿಳುವಳಿಕೆ ಇದ್ದರೆ, ಒಳ್ಳೆಯ ಶಕ್ತಿ ಇದ್ದರೆ ಉಪವಾಸ ಇರುವುದೇ ಅದು ಉತ್ತಮವಾದಂಥ ಒಂದು ಕಾರ್ಯ. ಹೌದಾ?